ಸ್ಟೂಡೆಂಟ್ಸ್, ಇವತ್ತು ನಾನು ಎಕ್ಸಸೈಸ್ 2.3 ಅನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ಮೇನ್ ಫೈಂಡ್ ಫಸ್ಟ್ ಒನ್, ಇದು ಡಿವಿಷನ್ನಿಗೆ ಸಂಬಂಧಿಸಿದ್ದು. ಡಿವಿಷನ್, ಡಿವೈಡ್ ಆಫ್ ಹೋಲ್ ನಂಬರ್ಸ್, ಫ್ರ್ಯಾಕ್ಷನ್, ಡಿವೈಡ್ ಆಫ್ ಫ್ರ್ಯಾಕ್ಷನ್ಸ್. ಫಸ್ಟಿಗೆ ಡಿವೈಡ್ ಫ್ರ್ಯಾಕ್ಷನ್ಸ್, ಡಿವೈಡ್ ಹೋಲ್ ಫ್ರ್ಯಾಕ್ಷನ್ಸ್ ಎಲ್ಲ ಬರುತ್ತೆ. ಎಕ್ಸಸೈಸು 2.3ಅಲ್ಲಿ ಫೈಂಡ್ 12 ಡಿವೈಡೆಡ್ ಬೈ 3/4. ಡಿವಿಷನಲ್ಲಿ ನಾವು ಡಿವಿಷನ್ ಮಾಡಬೇಕಂದ್ರೆ, ಫ್ರ್ಯಾಕ್ಷನನ್ನು ಡಿವಿಷನ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ರೆಸಿಪ್ರೊಕೋಲ್ ಅಂತ ಮಾಡಬೇಕು. ರೆಸಿಪ್ರೊಕೋಲ್ ಅಂದರೆ ನಾವು ಏನು ಮಾಡಬೇಕಂದ್ರೆ ಈ 3/4 ಅನ್ನೋದನ್ನು ಉಲ್ಟಾ ಮಾಡ್ಕೋಬೇಕು. 4/3 ಅಂತ ಮಾಡ್ಕೋಬೇಕು. ಇದನ್ನು ರೆಸಿಪ್ರೊಕೋಲ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಮಾಡಿ ತೋರಿಸಿ ನೋಡಿ. 12 ಡಿವೈಡೆಡ್ ಬೈ 3/4, 12 ಇಂಟು ಇದನ್ನು ಡಿವೈಡ್ ಮಾಡಬೇಕಂದ್ರೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 12 ಇಂಟು 3/4 ಅನ್ನೋದು ರೆಸಿಪ್ರೊಕೋಲಲ್ಲಿ 3/4, 3/4 ಅನ್ನೋದು 4/3 ಆಗುತ್ತೆ. ಇದು ಉಲ್ಟಾ ಆಗುತ್ತೆ ಅಷ್ಟೇ. ಇದನ್ನೋದು 3 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 3 ಆಗಬೇಕಷ್ಟೇ, ಉಲ್ಟಾ ಆಗಬೇಕಷ್ಟು. ಇದನ್ನು ರೆಸಿಪ್ರೊಕಾಲ್ಸ್ ಅಂತ ಕರೀತಾರೆ. ರೆಸಿಪ್ರೊಕಾಲ್ಸ್ ಅಂದರೆ ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ, ನ್ಯೂಮರೇಟರು ಡಿನಾಮಿನೇಟರ್ ಆಗುತ್ತೆ ಅಷ್ಟೇ. ಈಗ ಮಲ್ಟಿಪ್ಲೈ ಮಾಡಿದರೆ ಆಯಿತು. ಮಲ್ಟಿಪ್ಲೈ ಮಾಡಿದಾಗ 3 1s 3, 3 4s 12. ಈಗ ಇದೆರಡನ್ನು ಮಲ್ಟಿಪ್ಲೈ ಮಾಡಿ 4 4s 16. ಆನ್ಸರ್ 16 ಆಯಿತು. ಸೆಕೆಂಡ್ ಒನ್, 14 ಡಿವೈಡೆಡ್ ಬೈ 5/6. ಇದನ್ನು ರೆಸಿಪ್ರೊಕಾಲ್ ಮಾಡಿದಾಗ ನೋಡಿ 14 ಆಗಿರುತ್ತೆ. ನಾವು ಈ ಪ್ಲೇಸನ್ನು ಮಾತ್ರ ನಾವು ಚೇಂಜಸ್ ಮಾಡಬೇಕು. 14 ಡಿವೈಡೆಡ್ ಬೈ 5/6 ಅಂತ ಇರುತ್ತಲ್ವಾ, ಈ ಡಿನಾಮಿನೇಟರ್ ಮಾತ್ರ ನಾವು ಚೇಂಜಸ್ ಮಾಡಬೇಕು. ಈ ನ್ಯೂಮರೇಟರನ್ನು ನಾವು ಚೇಂಜಸ್ ಮಾಡೋಂಗಿಲ್ಲ. ಈ ಡಿನಾಮಿನೇಟರ್ ಮಾತ್ರ ಚೇಂಜಸ್ ಆಗುತ್ತೆ. 6/5 ಅಂತ ಆಗುತ್ತೆ. ಆಯಿತಾ? ಆದ್ದರಿಂದ 6/5 ಆಯಿತು ಇಲ್ಲಿ. ಆಯಿತಾ? ಇಲ್ಲಿ ಹೀಗೆ ತಗೋಬೇಕು. ನೆಕ್ಸ್ಟು ಇಲ್ಲಿ ಬೇರೆ ಈ ಕಡೆ ನಂಬರನ್ನು ನಾವು ಚೇಂಜ್ ಮಾಡೋಂಗಿಲ್ಲ. ಇಲ್ಲಿ 14/1 ಅಂತ ಇದ್ದರೆ ನಾವು ಹಾಗೆ ಬರೆದಿಟ್ಕೋಬೇಕು. ಈ ಕಡೆ ನಂಬರ್ ಮಾತ್ರ ಚೇಂಜ್ ಮಾಡ್ಕೋಬೇಕು. 14 ಇಂಟು 6/5 ಆಯಿತು. ಇದೆರಡನ್ನು ಮಲ್ಟಿಪ್ಲೈ ಮಾಡಿ ಆವಾಗ 84 ಬಂತು, ಡಿವೈಡೆಡ್ ಬೈ 5 ಬಂತು. 84ಅನ್ನು 5ಇಂದ ಡಿವೈಡ್ ಮಾಡಿದಾಗ ನೋಡಿ 16 ಬರುತ್ತೆ. 16 4/5 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ನು, 8 ಡಿವೈಡೆಡ್ ಬೈ 7/3. ಇದನ್ನು ಮಾತ್ರ ಚೇಂಜಸ್ ಮಾಡಬೇಕು. ಇಲ್ಲಿ ಚೇಂಜಸ್ ಮಾಡಬಾರ್ದು. ರೆಸಿಪ್ರೊಕೋಲಲ್ಲಿ 7/3 ಮಾತ್ರ ಚೇಂಜಸ್ ಮಾಡಬೇಕು. 8 ಇಂಟು ರೆಸಿಪ್ರೊಕೋಲ್ ಪ್ರಕಾರ ಚೇಂಜಸ್ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. 8 ಇಂಟು 3/7 ಆಗುತ್ತೆ. ಆವಾಗ ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 8 ಇಂಟು 3 ಅಂದರೆ 24/7 ಆಗುತ್ತೆ. ನಾವು ಇದನ್ನ ಡಿವೈಡ್ ಮಾಡಬೇಕು. ಇವಾಗ 7 3s 21, 3 ರಿಮೈಂಡರ್ ಉಳಿಯುತ್ತೆ. 3/7 ಅಂತ ಆಗುತ್ತೆ. ನೆಕ್ಸ್ಟು ಫೋರ್ತ್ ಒನ್ನು, 4 ಡಿವೈಡೆಡ್ ಬೈ 8/3 ಅಂತ ಇದೆ. 4 ಇಂಟು 3/8. ಇಲ್ಲಿ 8 4 1s 4, 4 2s 8. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 3 1s 3, 2 1s 2. ಆವಾಗ 2 1s 2 ಅಂತ ಡಿವೈಡ್ ಮಾಡಿ 1/2 ಅಂತ ಆಗುತ್ತೆ. ಇಲ್ಲೊಂದು ನಾನು ಮಾಡ್ತೀನಿ ನೋಡಿ. ಇವಾಗ 3 ಡಿವೈಡೆಡ್ ಬೈ 2 1/3. 3 ಇಂಟು ಇದರ 3 ಫಸ್ಟಿಗೆ ನಾವು ಡಿವೈಡೆಡ್ ಬೈ ಮಾಡ್ಕೊಳ್ಳೋಣ. 3 ಡಿವೈಡೆಡ್ ಬೈ 2 ಇಂಟು 3 ಮಾಡ್ಕೊಳ್ಳೋಣ. ಎಷ್ಟಾಯಿತು? 6. 6 + 1 7 ಡಿವೈಡೆಡ್ ಬೈ 3 ಆಯಿತು. ಇವಾಗ ರೆಸಿಪ್ರೊಕಲ್ ಮಾಡ್ಕೋಬೇಕು. ಇಂಟು ರೆಸಿಪ್ರೊಕಲ್ ಮಾಡ್ಕೊಂಡಾಗ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈ ಡಿನಾಮಿನೇಟರ್ ಅನ್ನೋದು ನ್ಯೂಮರೇಟರ್ ಆಗುತ್ತೆ, ನ್ಯೂಮರೇಟರ್ ಅನ್ನೋದು ಡಿನಾಮಿನೇಟರ್ ಆಗುತ್ತೆ ಅಷ್ಟೇ. ಈಗ ಆನ್ಸರ್ ಎಷ್ಟಾಗುತ್ತೆ? 3 ಇಂಟು 3 ಅಂದರೆ 9, ಡಿನಾಮಿನೇಟರ್ 7. ಇದನ್ನು ಡಿವೈಡ್ ಮಾಡಿ ಎಷ್ಟಾಯಿತು? 7 1s 7. ಎಷ್ಟು ಉಳೀತು? 2 ಉಳಿಯಿತು. ಅಂದರೆ ಆನ್ಸರ್ ಎಷ್ಟಾಯ್ತು? ಈಗ ಆನ್ಸರು 1/7 ಆಯಿತು ಆನ್ಸರ್. ಇನ್ನೊಂದಿದೆ ನೋಡಿ, 5 ಡಿವೈಡೆಡ್ ಬೈ
7 1 7, 7 2 14, 7 3 21, 21 + 4 24, 24/7 ಆಯಿತು ಅಲ್ವಾ. ಈಗ ರೆಸಿಪ್ರೋಕಲ್ ಮಾಡಿದರೆ 7/24 ಆಗುತ್ತೆ. ಇವಾಗ ರೆಸಿಪ್ರೋಕಲ್ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈಗ ಮಲ್ಟಿಪ್ಲಿಕೇಶನ್ ಮಾಡಿ 5 7 ಎಷ್ಟಾಗುತ್ತೆ 35, 35/24 ಡಿವೈಡ್ ಮಾಡಿದಾಗ 35 / 24, 24 1 24 ಲೆಸ್ ಮಾಡಿ 11 ಉಳೀತು. ಅಂದರೆ ಆನ್ಸರ್ ಎಷ್ಟಾಗುತ್ತೆ 1 1 24. ಆನ್ಸರ್ ಈಸ್ 1 1 24 ಆಗುತ್ತೆ. 1 1/24 ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಒನ್ನು, ಫೈಂಡ್ ದ reciprocal of each of the following fractions. Classify the reciprocal as proper fractions, improper fractions and whole numbers. ಇಲ್ಲಿ ಒಂದು ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ. ಆ ಫ್ರ್ಯಾಕ್ಷನನ್ನು ನಾವು ರೆಸಿಪ್ರೋಕಲ್ ಮಾಡಿದಾಗ ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತಾ, ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತಾ, ಅಥವಾ ಹೋಲ್ ನಂಬರ್ಸ್ ಬರುತ್ತಾ ಅಂತ ನೋಡಿ ನಾವು ಬರೆದ್ರೆ ಆಯಿತು. ಫಸ್ಟ್ ಒಂದು ನೋಡಿ 3/7 ಇದೆ. ಇದನ್ನು ರೆಸಿಪ್ರೋಕಲಲ್ಲಿ ಬರೆದಾಗ ನಮಗೆ 7/3 ಆಗುತ್ತೆ. ಇದು ಇಂಪ್ರಾಪರ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಬರೀಬೇಕು. ಇದು ಇಂಪ್ರಾಪರ್ ಫ್ರ್ಯಾಕ್ಷನು. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಮೇಲ್ಗಡೆ ನಮಗೆ ಸ್ಮಾಲ್ ನಂಬರ್ ಇರಬೇಕು, ಕೆಳಗಡೆ ಬಿಗ್ ನಂಬರ್ ಇರಬೇಕು. ಇಲ್ಲಿ ಮೇಲ್ಗಡೆ ಬಿಗ್ ನಂಬರ್ ಇದ್ದು ಕೆಳಗಡೆ ಸ್ಮಾಲ್ ನಂಬರ್ ಇದ್ದರೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. ಸೆಕೆಂಡ್ ಒನ್ನು 5/8 ಇದೆ. ಇದನ್ನು ರೆಸಿಪ್ರೋಕಲಲ್ಲಿ ಬರೆದಾಗ 8/5 ಆಗುತ್ತೆ. ಅಂದರೆ ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ, ನ್ಯೂಮರೇಟರು ಡಿನಾಮಿನೇಟರ್ ಆಗುತ್ತೆ. ಇದು ಸಹ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ, ಯಾಕಂದರೆ ನ್ಯೂಮರೇಟರು ಬಿಗ್ಗಿದೆ. ನೆಕ್ಸ್ಟು ಥರ್ಡ್ ಒನ್ನು 9/7. ರೆಸಿಪ್ರೋಕಲ್ ಆಫ್ 9/7 ಈಕ್ವಲ್ 7/9 ಆಗುತ್ತೆ. ಇದು ಪ್ರಾಪರ್ ಆಗುತ್ತೆ, ಯಾಕಂದರೆ ನ್ಯೂಮರೇಟರ್ ಈಸ್ ಸ್ಮಾಲ್, ಡಿನಾಮಿನೇಟರ್ ಈಸ್ ಬಿಗ್. ಇದು ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. 6/5. ರೆಸಿಪ್ರೋಕಲ್ ಆಫ್ 6/5 ಈಕ್ವಲ್ 5/6. ಇದು ಇಂಪ್ರಾಪರ್, ಯಾಕಂದರೆ ಇದು ಪ್ರಾಪರ್ ಆಗಬೇಕು, ಇಂಪ್ರಾಪರ್ ಆಗಲ್ಲ. ಪ್ರಾಪರ್ ಫ್ರ್ಯಾಕ್ಷನ್ ಯಾಕಂದರೆ 5 ಅನ್ನೋದು ಡಿನಾಮಿನೇಟರ್ಗಿಂತ ಸ್ಮಾಲ್ ಇದೆ, ಅದರಿಂದ ಫ್ರ್ಯಾಕ್ಷನ್ ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. ನೆಕ್ಸ್ಟು 12/7. ರೆಸಿಪ್ರೋಕಲ್ ಪ್ರಕಾರ ರೆಸಿಪ್ರೋಕಲ್ ಆಫ್ 12/7 ಈಕ್ವಲ್ 7/12. ಇದು ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ 1/8. ಇಲ್ಲಿ ನೋಡಿ, ರೆಸಿಪ್ರೋಕಲ್ ಆಫ್ 1/8 ಈಕ್ವಲ್ 8/1 ಆಗುತ್ತೆ, ಅಂದರೆ 8. ಇದು ಹೋಲ್ ನಂಬರ್ ಆಗುತ್ತೆ. 8/1 ಅಂದ್ರೂ 8 ಅದು, ಆದ್ದರಿಂದ ಇದು ಹೋಲ್ ನಂಬರ್ ಆಗುತ್ತೆ. 1/11. ರೆಸಿಪ್ರೋಕಲ್ ಆಫ್ 1/11 ಈಕ್ವಲ್ 11. ದಿಸ್ ಈಸ್ ಹೋಲ್ ನಂಬರ್. ನೆಕ್ಸ್ಟು ಥರ್ಡ್ ಮೇನ್ ಫೈಂಡ್ 7/3 ಡಿವೈಡೆಡ್ ಬೈ 2. ಈಗ ಇದಿಷ್ಟನ್ನು 1 by 1 ಮಾಡ್ತಾ ಹೋಗೋಣ. 7/3 ಡಿವೈಡೆಡ್ ಬೈ 2. ಇಲ್ಲಿ ನಮಗೆ ಡಿನಾಮಿನೇಟರು ಕೊಟ್ಟಿಲ್ಲ, ನ್ಯೂಮರೇಟರ್ ಮಾತ್ರ ಕೊಟ್ಟಿದ್ದಾರೆ. ಡಿನಾಮಿನೇಟರ್ 1 ಅಂತ ನಾವು ತಿಳ್ಕೊಬೇಕು. 7/3 2/1 ಅಂತ ನಾವು ಅಂದ್ಕೋಬೇಕು. ಅಂದರೆ ಇದನ್ನು ನಾವು ರೆಸಿಪ್ರೋಕಲಲ್ಲಿ ನಾವು ಉಲ್ಟಾ ಮಾಡಿದಾಗ 1/2 ಆಗುತ್ತೆ. 7/3 ಇಂಟು 1/2 ಆಗುತ್ತೆ. ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 7 1 7, 3 2 6 ಆಗುತ್ತೆ. ಇದನ್ನು ನಾವು ಡಿವೈಡ್ ಮಾಡಿದಾಗ 1/6 ಆಗುತ್ತೆ. ಸೆಕೆಂಡ್ ಒನ್ನು 4/9 ಡಿವೈಡೆಡ್ ಬೈ 5 ಅಂತ ಇದೆ. 4/9 ಇಂಟು 1/5 ಆಗುತ್ತೆ. ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಮೀನಿಂಗು. ಇದನ್ನು ನಾವು ರೆಸಿಪ್ರೋಕಲಲ್ಲಿ ಮಾಡಿದಾಗ 1/5 ಆಗುತ್ತೆ. 1/5 ಮಾಡಿಕೊಂಡು ಆಮೇಲೆ ಮಲ್ಟಿಪ್ಲೈ ಮಾಡಬೇಕು ನಾವು. 4 1 4, 9 5 45 ಆಯಿತು. ನೆಕ್ಸ್ಟು ಥರ್ಡ್ ಒನ್ನು 6/13 ಡಿವೈಡೆಡ್ ಬೈ 7. 7/1 ಆಗಲ್ಲ, 1/7 ಆಗುತ್ತೆ. 1/7 ಆದಾಗ 7 6 1 6 ಡಿವೈಡೆಡ್ ಬೈ 91 ಆಗುತ್ತೆ. 6/91 ಆಗುತ್ತೆ. ನೆಕ್ಸ್ಟು ಫೋರ್ತ್ ಒನ್ನು 4 1/3 ಡಿವೈಡೆಡ್ ಬೈ 3. ಇದನ್ನು ನಾವು ಫಸ್ಟ್ ಇದು ಮಲ್ಟಿಪ್ಲೈ ಮಾಡ್ಕೋಬೇಕು. 4 3 12 12 + 1 13 ಡಿವೈಡೆಡ್ ಬೈ 3 ಇಂಟು
1/3 ಆಗುತ್ತೆ. ಯಾಕಂದರೆ ರೆಸಿಪ್ರೋಕಲ್ ಪ್ರಕಾರ ಇದು ಉಲ್ಟಾ ಆಗಬೇಕಲ್ವಾ, ಅದಕ್ಕೋಸ್ಕರ 1/3 ಆಗುತ್ತೆ. ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 13 ಬಂತು, 3 3 is 9 ಬಂತು. ಇಲ್ಲಿ ಡಿವೈಡ್ ಮಾಡಿದಾಗ 1 4/9 ಬಂತು. 3 1/2 ಡಿವೈಡೆಡ್ ಬೈ 4, 3 into 2 6, 6 plus 1 7 ಆಯಿತು. 7/2 ಡಿವೈಡೆಡ್ ಬೈ ಇದೆಯಲ್ವ, ಇದಕ್ಕೆ ಮಲ್ಟಿಪ್ಲಿಕೇಶನ್ನು, ಯಾಕಂದರೆ ರೆಸಿಪ್ರೋಕಲ್ ಪ್ರಕಾರ 1/4 ಮಾಡ್ಕೊಂಡಿದ್ವಿ ನಾವಿಲ್ಲಿ. ಈಗ 7 1 7, 4 2 8, ಇಷ್ಟೇ ಆನ್ಸರ್ ಆಗುತ್ತೆ. ನೆಕ್ಸ್ಟು ಸಿಕ್ಸ್ತ್ ಒನ್ನು 4 3/7 ಡಿವೈಡೆಡ್ ಬೈ 7. ಇದನ್ನು ಮಲ್ಟಿಪ್ಲೈ ಮಾಡಿದ್ವಿ. 4 7 28, 28 ಪ್ಲಸ್ 3 ಅಂದರೆ 31 ಡಿವೈಡೆಡ್ ಬೈ 7 ಇಂಟು ಇದನ್ನು ರೆಸಿಪ್ರೋಕಲ್ ಪ್ರಕಾರ 1/7 ಆಗುತ್ತೆ. 7 ಇರೋದು 1/7 ಆಗುತ್ತೆ. ಇದೆರಡನ್ನು ಮಲ್ಟಿಪ್ಲೈ ಮಾಡಿ 31 ಡಿವೈಡೆಡ್ ಬೈ 49 ಆಗುತ್ತೆ. ಇದನ್ನು ಮತ್ತೆ ನಾವು ಶಾರ್ಟ್ ಮಾಡಲಿಕ್ಕೆ ಬರಲ್ಲ. ನೆಕ್ಸ್ಟ್ ಫೈಂಡ್ ಅಂತ ಇದೆ. ನೆಕ್ಸ್ಟ್ ಫೋರ್ತ್ ಮೇನ್ ನೋಡಿ, ಫೈಂಡ್ ಅಂತ ಇದೆ. ಇದನ್ನು 1 by 1 ಮಾಡ್ತಾ ಹೋಗೋಣ. ಫಸ್ಟ್ ಒನ್ನು 2/5 ಡಿವೈಡೆಡ್ ಬೈ 1/2. 2/5 ಇಂಟು 2/1 ಅಂದರೆ 2 into 2 4, 1 into 5 ಅಂದರೆ 5 ಆಯಿತು. ಸೆಕೆಂಡ್ ಒನ್ 4/9 ಡಿವೈಡೆಡ್ ಬೈ 2/3 ಅಂತ ಇದೆ. 4/9 ಇಂಟು 3/2 ಆಗುತ್ತೆ. ರೆಸಿಪ್ರೋಕಲ್ ಪ್ರಕಾರ ಇದು ಉಲ್ಟಾ ಆಗಬೇಕಲ್ವಾ. ಈಗ 3 ಅನ್ನೋದು ಮೇಲೆ ಹೋಗುತ್ತೆ, 2 ಅನ್ನೋದು ಕೆಳಗೆ ಬರುತ್ತಲ್ವಾ, ಹಾಗೆ 3/2 ಆಗುತ್ತೆ. ಮಲ್ಟಿಪ್ಲೈ ಮಾಡಿ 3 1 3, 3 3 9, 2 1 2, 2 2 4 ಆಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ 2 1 2, 3 1 3 ಆಯಿತು. ಇದು ಆನ್ಸರ್ ಆಗುತ್ತೆ. ಥರ್ಡ್ ಒನ್ 3/7 ಡಿವೈಡೆಡ್ ಬೈ 8/7 ಅಂತ ಇದೆ. ಈಗ 3/7 ಹಾಗೆ ಬರ್ಕೋಬೇಕು, ಇಂಟು ಇದು ರೆಸಿಪ್ರೋಕಲ್ ಪ್ರಕಾರ 7/8 ಆಗಬೇಕು, ಉಲ್ಟಾ ಆಗುತ್ತೆ. 7 1 7 ಆಗುತ್ತೆ, 3 1 3, 8 1 8 ಆಗುತ್ತೆ. ಆನ್ಸರ್ ಈಸ್ 3/8 ಆಗುತ್ತೆ. ನೆಕ್ಸ್ಟು ಫೋರ್ತ್ ಒನ್ 2 1/3 ಡಿವೈಡೆಡ್ ಬೈ 3/5. ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಫಸ್ಟು 3 2 6, 6 plus 1 7 ಡಿವೈಡೆಡ್ ಬೈ 3 ಇಂಟು 3/5 ಇರೋದು 5/3 ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 35 ಡಿವೈಡೆಡ್ ಬೈ 3 3 9 ಆಯಿತು. ಇದನ್ನು ಡಿವೈಡ್ ಮಾಡಿದಾಗ 9 3 27 ಆಯಿತು. 8 ರಿಮೈಂಡರ್ ಉಳಿಯುತ್ತೆ. 3 8 ಡಿವೈಡೆಡ್ ಬೈ 9 ಆಯಿತು. ನೆಕ್ಸ್ಟು ಇಲ್ಲಿ 3 2 6, 6 plus 1 7 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 8 ಡಿವೈಡೆಡ್ ಬೈ 3 ಅಂತ ಇದೆಯಲ್ವಾ, ಅದನ್ನು 3 ಡಿವೈಡೆಡ್ ಬೈ 8 ಆಗುತ್ತೆ ರೆಸಿಪ್ರೋಕಲ್ ಪ್ರಕಾರ. ನೆಕ್ಸ್ಟು ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 7 3 ಎಷ್ಟಾಗುತ್ತೆ, 21 ಆಯಿತು. 21 ಡಿವೈಡೆಡ್ ಬೈ 8 2 16 ಆಯಿತು. ಈಗ ಡಿವೈಡ್ ಮಾಡಿ 16, 21 ಡಿವೈಡೆಡ್ ಬೈ 16, 16 1 16 ಆಯಿತು. ಇಲ್ಲಿ 11ಅಲ್ಲಿ 6 ತೆಗೆದ್ರೆ ಎಷ್ಟಾಗುತ್ತೆ, 5 ಆಯಿತು. ಅಂದರೆ 5 ರಿಮೈಂಡರ್ ಉಳಿಯುತ್ತೆ. ಇಲ್ಲಿ 1 5 16 ಆಗುತ್ತೆ ಆನ್ಸರ್. 1 5 ಡಿವೈಡೆಡ್ ಬೈ 16 ಆಗುತ್ತೆ. ನೆಕ್ಸ್ಟು 2/5 ಇಂಟು ಇಲ್ಲಿ 2 1 2 ಪ್ಲಸ್ 3. ರೆಸಿಪ್ರೋಕಲ್ ಪ್ರಕಾರ ನ್ಯೂಮರೇಟರು ಡಿನಾಮಿನೇಟರ್ ಆಗಬೇಕು, ಡಿನಾಮಿನೇಟರು ನ್ಯೂಮರೇಟರ್ ಆಗಬೇಕು. ಇದೀಗ ಡಿನಾಮಿನೇಟರು ನ್ಯೂಮರೇಟರ್ ಆಗ್ತಾಯಿದೆ. ಇಲ್ಲಿ 1 ಆಯಿತು. 3 2 6, 5 1 5. ಇದೀಗ ಡಿವಿಷನ್ ಮಾಡಿದಾಗ 5 1 5, 1 ಉಳಿತು. 1 1 5 ಆಯಿತು. 1 1 1 1 5 ಆಯಿತು. ಆನ್ಸರ್ ಇಸ್ ಗೈಸ್ 2.3 ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿಗೆ ಎಕ್ಸಸೈಸ್ 2.3 ಮುಗಿಯುತ್ತೆ.
ನೆಕ್ಸ್ಟು ಎಕ್ಸಸೈಸ್ 2.4 ಮಾಡಿ ತೋರಿಸ್ತೀನಿ. ಎಕ್ಸಸೈಸ್ 2.4 ಮಾಡಿ ತೋರಿಸ್ತೀನಿ. ನೆಕ್ಸ್ಟು ವೆಯ್ಟ್ ಮಾಡಿ. ಥ್ಯಾಂಕ್ ಯು.